ಬಾಗಲಕೋಟೆ ಬಿಜೆಪಿಯಲ್ಲಿ ಭಾರೀ ಭಿನ್ನಮತ. ಅಶ್ವವೇಗ ವರದಿ ಬೆನ್ನಲ್ಲೇ ತೇಪೆ ಹಚ್ಚಿದ ಕಮಲ ಪಡೆ. ಬಾಗಲಕೋಟೆ ಬಿಜೆಪಿಯಲ್ಲಿ ಭಾರೀ ಭಿನ್ನಮತ ಇದು. ಅಶ್ವವೇಗ ವರದಿ ಬೆನ್ನಲ್ಲೇ ತೇಪೆ ಹಚ್ಚಿದ ಕಮಲ ಪಡೆ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಂದ ಗೋವಿಂದ ಕಾರಜೋಳ್. ಎಲ್ಲ ಸರಿಯಾಗಿದೆ ಎಂದು ಕಾರಜೋಳ್ ಸಮಜಾಯಿಸಿದ್ದಾರೆ. ಬಿಜೆಪಿ ಭಿನ್ನಮತ ಮರೆ ಮಾಚಲು ಕಾಂಗ್ರೆಸ್ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ಮನೆಯೊಂದು ಮೂರು ಬಾಗಿಲು ಎಂದು ಕಾರಜೋಳ್ ಟೀಕೆ. ಕುರ್ಚಿ ಕಾದಾಟದಲ್ಲಿ ಮೂರು ಗುಂಪು ನಿರತ ಎಂದ ಕಾರಜೋಳ. PH ಪೂಜಾರ್ ಚರಂತಿಮಠ ನಡುವೆ ಟಿಕೆಟ್ ಫೈಟ್ ಶುರುವಾಗಿದೆ. ಪೂಜಾರ್ ಚರಂತಿಮಠ ನಡುವೆ ಸಂಧಾನಕ್ಕೆ ಕಾರಜೋಳ್ ಪ್ರಯತ್ನ. ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ರೂ ಅದು ಜಾರಿಯಾಗಿಲ್ಲ. ನಾನೊಂದು ತೀರ ನೀನೊಂದು ತೀರ ಅಂತಿರುವಂತಹ ನಾಯಕರು. ಬಾಗಲಕೋಟೆಯ ಬಿಜೆಪಿಯಲ್ಲಿ ಭಾರೀ ಭಿನ್ನಮತ ಇದು. ಅಶ್ವವೇಗ ವರದಿ ಬೆನ್ನಲ್ಲೇ ತೇಪೆ ಹಚ್ಚುವಂತ ಕೆಲಸ ಮಾಡ್ತಾ ಇದೆಯಾ ಕಮಲ ಪಡೆ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತಾರೆ ಗೋವಿಂದ ಕಾರಜೋಳ್. ಎಲ್ಲಾ ಸರಿಯಾಗಿದೆ ಎಂದು ಕಾರಜೋಳ್ ಸಮಜಾಯಿಷಿಯನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಯಾವುದು ಸರಿ ಇಲ್ಲ. ಬಿಜೆಪಿ ಭಿನ್ನಮತ ಮರೆ ಮಾಚಲು ಕಾಂಗ್ರೆಸ್ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ಮನೆಯೊಂದು ಮೂರು ಬಾಗಿಲು ಎಂದ ಕಾರಜೋಳ್ ಟೀಕೆ. ಕುರ್ಚಿ ಕಾದಾಟದಲ್ಲಿ ಮೂರು ಗುಂಪು ನಿರತ ಎಂದು ಕಾರಜೋಳ. ಬರ್ಲಿ ಅನ್ನೋದೇ ಹೊರತು ಕರ್ನಾಟಕ ನೋಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಮೂರು ಅಂಗಡಿಗಳನ್ನು ತಕೊಂಡ್ ಕೂತಾರೆ. ಸೋನಿಯಾ ಗಾಂಧಿ ಅವ್ರದ್ದೊಂದು ಅಂಗಡಿ, ರಾಹುಲ್ ಗಾಂಧಿ ಅವ್ರದ್ದೊಂದು ಅಂಗಡಿ ಮತ್ತು ಅವರ ಪದಾಧಿಕಾರಿಗಳು, ಅಖಿಲ ಭಾರತ ಕಾಂಗ್ರೆಸ್ ಪದಾಧಿಕಾರಿಗಳದ್ದು ಒಂದು ಅಂಗಡಿ. ಮೂರು ಅಂಗಡಿಗೂ ಏನು ವ್ಯಾಪಾರ ಆಗ್ತದ ನೋಡ್ಕೊತ ಕೂತಾರ ಹೊರತು ಅವ್ರು ಯಾವುದರ ಬಗ್ಗೆನೂ ಸೀರಿಯಸ್ ಇಲ್ಲ, ಕಳಕಳಿ ಕಾಳಜಿ. ಭ್ರಷ್ಟಾಚಾರದ ಜಾತ್ರೆ ನಡೀತಾ ಇದೆ. ಅದನ್ನ ಬಿಟ್ಟು ಬೇರೆ ಏನೂ ನಡೆದಲ್ಲ. 3 ವರ್ಷದಲ್ಲಿ ಇಡೀ ಸರ್ಕಾರನೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಮಿತಿಮೀರಿದ ದುರಾಡಳಿತ ಅಂದ್ರೆ ಏನು? ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವ. ಸರ್ಕಾರಿ ಅಧಿಕಾರಿಗಳೇನು ಹೆಣ್ಣು ಮಕ್ಕಳು ಇದ್ದಾರ ಅವ್ರಿಗೆ ನಿಂದಿಸ್ತಾ ಇದ್ದಾರ, ಕೆಟ್ಟ ಶಬ್ದಗಳಿಂದ, ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದಾರ.